ಈ ಮಧ್ಯ ಯಾವ ಜಾಗ ಕೊಟ್ಟಿದ್ದೀರಾ ಫಾರ್ ಫ್ರೆಂಡ್ಸ್? ಬಿಕಾಸ್ ಲೈಕ್ ದ ಸೇಯಿಂಗ್ ಗೋಸ್, ಫ್ರೆಂಡ್ಸ್ ಬಂದು ದೇ ಆರ್ ದ ಫ್ಯಾಮಿಲಿ ದಟ್ ವಿ ಚೂಸ್ ಫಾರ್ ಅವರ್ ಸೆಲ್ಸ್ ಕೆಲವು ಕಡೆ. It's the best family that you choose. ಎಸ್. ಸೊ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಏನೆಲ್ಲ ಸಿನಿಮಾ ರಂಗ, ಯಾಕಂದರೆ ಯೂಶಲಿ ಅದು ಸಾಮಾನ್ಯ Yeah. ಸಿನಿಮಾ ರಂಗದಲ್ಲಿರೋರಿಗೆ ಅಥವಾ ಪೀಪಲ್ ಪಬ್ಲಿಕ್ ಐನಲ್ಲಿರೋರಿಗೆ, Yeah. ಓ ಯಾರೋ ಪಬ್ಲಿಕ್ ಐನಲ್ಲಿರೋರೆ ಫ್ರೆಂಡ್ಸು ಇದ್ದಾರಾ, Yeah. ಅಥವಾ ಯು ಕಂಪಾರ್ಟ್ಮೆಂಟಲೈಸ್ ಅದು ಕೂಡನಾ, ಇದು ವರ್ಕ್ ಫ್ರೆಂಡ್ಸ್ ಬೇರೆ? Yeah, I am somebody who I believe that work and personal is very separate for me. ನಾನು ಅದು ಫಸ್ಟಿಂದನೂ ತುಂಬ ಕ್ಲಾರಿಟಿ ಇತ್ತು ನನಗೆ. ಐ ಆಮ್ ನಾಟ್ ಗೋಣ ಮಿಕ್ಸ್ ಬೋತ್. ಪರ್ಸನಲ್ ಲೈಫ್ನ ಪ್ರೊಫೆಷನಲ್ ಲೈಫ್ನ ನಾನು ಮಿಕ್ಸ್ ಮಾಡಲ್ಲ. ಅಕ್ವೈಂಟೆನ್ಸಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಬಟ್ ನಾನು ರೆಗ್ಯುಲರಾಗಿ ಚಿಲ್ ಮಾಡೋ ಫ್ರೆಂಡ್ಸು, ನನ್ನ ಸ್ಕೂಲ್ ಫ್ರೆಂಡ್ಸ್, ನನ್ನ ಕಾಲೇಜ್ ಫ್ರೆಂಡ್ಸ್, ಅದೇ ಮ್ಯಾಕ್ಸ್. ಐ ಫೀಲ್ ಲೈಕ್ ಆ ಪಾಯಿಂಟಲ್ಲಿ ನೀವು ಮಾಡೋ ಫ್ರೆಂಡ್ಸ್ನ ಅವ್ರು ನಿಮ್ಮನ್ನ ಎಲ್ಲ ಫೇಸು ನೋಡ್ಬಿಟ್ಟಿರ್ತಾರೆ. ಸೊ ದೇ ಈಗ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಇದೇ ಗತಿ, ಇವಳೇ ಈ ಗತಿ ನಮಗೆ ಅಂತ ಆಗ್ಬಿಟ್ಟಿರುತ್ತೆ. ಸೊ ಅವ್ರು ನಿಮ್ಗೆ ಬಿಟ್ಟು ಹೋಗಲ್ಲ, ಜಡ್ಜ್ ಮಾಡಲ್ಲ. ಈಗ ಇನ್ನೊಂದು ಎಸ್ಪೆಷಲಿ ನಾನು ನೋಡಿರೋ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಫ್ರೆಂಡ್ಸ್ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಆಫ್ ಏಜ್. ಬಿಕಾಸ್ ವಿತ್ ಯು ಕಮ್ಸ್ ಯುವರ್ ಬ್ಯಾಗೇಜ್. ನಿಮ್ಮ ಜೊತೆಗೆ ನಿಮ್ಮ ಬ್ಯಾಗೇಜ್ ಬರುತ್ತೆ, ನಿಮ್ಮ ಟ್ರಾಮಾ ಬರುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ನೀವು ಫ್ರೆಂಡ್ಶಿಪ್ ಮಾಡ್ಕೊಬೇಕಾದ್ರೆ ಅದೆಲ್ಲ ಬಂದು ನೀವೊಂದು ಪರ್ಸನ್ನ ಆಲ್ರೆಡಿ ಜಡ್ಜ್ಮೆಂಟಲ್ಲಿ ನೋಡ್ತಾ ಇರ್ತೀರಾ. ಓಕೆ, ಇವರು ಹೆಂಗೆ ಹೇಳ್ತಾರೋ, ಏನು ಮಾಡ್ತಾರೋ ಅಂತ. ಬಟ್ ಆವಾಗ ನಾವು ಫ್ರೆಂಡ್ ಮಾಡ್ಕೊಂಡಾಗ ಏನು ಆಟಾಡ್ತೀಯಾ, ಬರ್ತೀಯಾ ಇಲ್ವಾ, ಅಷ್ಟೇ. ಈಗ ಸದ್ಯಕ್ಕೆ ಚಿಲ್ ಮಾಡಬೇಕು, ಬರ್ತೀಯಾ ಇಲ್ವಾ. ಆ್ಯಂಡ್ ಅಲ್ಲಿಂದ ಒಟ್ಟಿಗೆ ಬೆಳಿತೀವಲ್ಲ, ಯು ಸಿ ಆಲ್ ಆಫ್ ದೋಸ್ ಫೇಸ್ ವಿತ್ ಯೋರ್ ಫ್ರೆಂಡ್ಸ್ ಆಲ್ಸೋ. ಅವ್ರದ್ದು ಒಂದು ಏನೋ ಅವ್ರ ಪರ್ಸ್ನಲ್ ಫೇಸ್ನ ನೀವು ನೋಡಿರ್ತಾರೆ, ನಮ್ಮ ಪರ್ಸ್ನಲ್ ಫೇಸ್ನ ಅವ್ರು ನೋಡಿರ್ತಾರೆ. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, ಸಮಟೈಮ್ಸ್ ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಥಿಂಗ್ಸ್ ಟು ದೆಮ್. ಲೈಕ್ ಯು ಡೋಂಟ್ ಹ್ಯಾವ್ ಟು ಸಿಟ್ ಆ್ಯಂಡ್ ಬಿ ಲೈಕ್ ನನಗೆ ಈ ಥರ ಫೀಲ್ ಆಯಿತು, ನೀನು ಹಂಗೆ ಮಾಡಿದಾಗ ಹಂಗಾಯ್ತು, ಹಿಂಗಾಯ್ತು. ಇಲ್ಲ, ಇಲ್ಲಿ ಬೇರೆಯವ್ರ ಹತ್ರ ನೀವು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು, ಬಿಕಾಸ್ ಅವ್ರಿಗೆ ನಿನ್ನ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಅದು ಅವ್ರ ತಪ್ಪು ಅಲ್ಲ. ಈಗ ನೀವು ಸಡನ್ನಾಗಿ ನೀವು ಚಿಕ್ಕದೇನೋ ಮಾಡಿದ್ರೆ ನಂಗೆ ಬೇಜಾರಾಯಿತು ಅಂದರೆ ಅದು ಅಷ್ಟಕ್ಕೆ ಯಾಕೆ ಇವ್ರು ಬೇಜಾರು ಮಾಡ್ಕೊಂಡ್ರು. ಬಟ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಆ ಥರ ಅನ್ಕೊಳ್ಳಲ್ಲ. ನಿಂಗೆ ಗೊತ್ತಲ್ಲ ಅವಳು, ಬಿಡು ಇದು ಸ್ವಲ್ಪ ಹೊತ್ತು ಆಮೇಲೆ ಸರಿ ಹೋಗ್ತಾಳೆ. ಸೊ ದಟ್ಸ್ ದ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಐ ಹ್ಯಾವ್ ವಿತ್ ಮೈ ಫ್ರೆಂಡ್ಸ್. ಲೈಕ್ ನಂಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಆ್ಯಂಡ್ ನಾನು ಅವ್ರ ಹತ್ರ ಒಂದು 20 ದಿನ 40 ದಿನ ಮಾತಾಡಿಲ್ಲ ಅಂದ್ರೂ ನೆಕ್ಸ್ಟ್ ಡೇ ಫೋನ್ ಮಾಡಿಬಿಟ್ಟು ಫ್ರೀ ಇದ್ದೀನಿ ಸಿಗ್ತೀರಾ ಅಂದರೆ ಅದೇ ವೈಬ್ ಇರುತ್ತೆ, ಅದೇ ಒಂದು ಜೋಶಲ್ಲಿ ಮೀಟ್ ಮಾಡ್ತೀವಿ, ಅದೇ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಅದು ಐ ಥಿಂಕ್ ಆಫ್ಟರ್ ಅ ಪಾಯಿಂಟ್ ಇಟ್ಸ್ ಡಿಫಿಕಲ್ಟ್ ಟು ಮೇಕ್ ಫ್ರೆಂಡ್ಸ್ ಲೈಕ್ ದ್ಯಾಟ್. ಅಷ್ಟೇ, ದಟ್ಸ್ ದ ಓನ್ಲಿ ರೀಸನ್. ಐ ಥಿಂಕ್ ಐ ಹ್ಯಾವನ್ ಮೇಡ್ ಲೈಕ್ ನ್ಯೂ ಫ್ರೆಂಡ್ಸ್. ಬಟ್ ಇಂಡಸ್ಟ್ರಿನಲ್ಲಿ ಎವ್ರಿಬಡಿ ದಟ್ ಐ ಹ್ಯಾವ್ ವರ್ಕ್ಡ್ ವಿತ್ ಹ್ಯಾವ್ ಆಲ್ವೇಸ್ ಬೀನ್ ಸೋ ನೈಸ್ ಟು ಮೀ. ಲೈಕ್ ಜಡೇಶ್ ಸರ್ ಆಗಿರ್ಬೋದು, ಐ ಆಲ್ವೇಸ್ ಏನಾದರೂ ಮಾಡಬೇಕಂದ್ರೆ ಅವ್ರಿಗೆ ಫೋನ್ ಮಾಡಿ ನಾನು ಕೇಳ್ತೀನಿ, ಸರ್ ಈ ಥರ ಒಂದು ಆಪರ್ಚುನಿಟಿ ಬಂದಿದೆ, ಏನು ಅನ್ಕೊತೀರಾ, ಏನು ಅನ್ಕೊತಾ ಇದ್ದೀರಾ. ಆ್ಯಂಡ್ ಈವನ್ ಲೈಕ್ ಅನೀಶ್ ಅವ್ರು ಆಗಿರ್ಬೋದು, ಆ್ಯಂಡ್ ಶ್ರೇಯಸ್, ಕೆ ಮಂಜು ಸರ್ ಮಗ. ಸೊ ಆಲ್ ಆಫ್ ದೀಸ್ ಪೀಪಲ್ ಆರ್ ಲೈಕ್ ಪ್ರಜ್ವಲ್ ಸರ್, ಈವನ್ ದೀಸ್ ಪೀಪಲ್ ಆರ್ ರಿಯಲಿ ನೈಸ್ ವೆನ್ ಯು ವರ್ಕ್. ಆ್ಯಂಡ್ ಏನಾಗುತ್ತೆ ಗೊತ್ತಾ, ಒಬ್ಬೊಬ್ರ ಜೊತೆ ನಾವು ಆಲ್ಮೋಸ್ಟ್ 1 year 2 years ಕೆಲಸ ಮಾಡಿರ್ತೀವಿ. ಸೊ ಆಟೋಮ್ಯಾಟಿಕಲಿ ಒಂದು ಬಾಂಡ್ ಬಿಲ್ಡ್ ಆಗುತ್ತೆ. ಅದ್ರ ಮೇಲೆ ನೀವು ಅದನ್ನು ಯು ವಾಂಟ್ ಟು ಕ್ಯಾರಿ ಇಟ್ ಆನ್ ಆರ್ ನಾಟ್ ಇಸ್ ಯೋರ್ ಚಾಯ್ಸ್ ಅಷ್ಟೇ. ಸೊ ಯು ಕೆನ್ ನಾಟ್ ಬಿ ಲೈಕ್ ವರ್ಕ್ ಅಂದರೆ ಹಾಯ್ ಹೆಲೋ ನೈಸ್ ಟು ಮೀಟ್ ಯು, ಹಂಗಾಗಲ್ಲ. ಯು ಕಮ್ ಯು ಚಿಲ್, ನೆನ್ನೆ ಏನು ಮಾಡಿದ್ರಿ, ಇಲ್ಲ ಅದಾಗಿಲ್ಲ, ಸರಿ ಅಲ್ಲಿ ಸಿಗೋಣ. ಆ್ಯಂಡ್ ರೀಸೆಂಟ್ಲಿ ಮಹಾನಟಿಯಿಂದ ಐ ಹ್ಯಾವ್ ಗಾಟ್ ಲೈಕ್ ಈವನ್ ಮೋರ್ ಬೆಟರ್ ಫ್ರೆಂಡ್ಸ್ ಆ್ಯಕ್ಚುಲಿ. ತರುಣ್ ಸರ್, ಅನುಶ್ರೀ, ಪ್ರೇಮಾ ಮ್ಯಾಮ್, ರಮೇಶ್ ಸರ್, ನಾವೆಲ್ಲ ಇವಾಗ್ಲೂ ಮಾತಾಡಿ ಯಾವಾಗ ಸಿಗೋದು ಶೋ ಆದ್ಮೇಲೂ ಯು ಬಿಲ್ಡ್ ಸಮ್ಟೈಮ್ಸ್ ಆ ಎನರ್ಜಿ ವಿಲ್ ಮೇಕ್ ಯು ಫ್ರೆಂಡ್ಸ್. ಸೊ ಅಲ್ಲಿಂದ ನೀವು ಅದನ್ನು ಯು ಕಾಂಟ್ ಎಸ್ಕೇಪ್ ಫ್ರಮ್ ದಟ್ ಐ ಥಿಂಕ್. ಸೊ ಅಕ್ವೈಂಟೆನ್ಸಸ್ ಜಾಸ್ತಿ ಇದ್ದಾರೆ, ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ ಇಂಡಸ್ಟ್ರೀಲಿ. ಬಟ್ ನಾನು ತುಂಬ ಶೇರ್ ಮಾಡೋದು ಅಥವಾ ಫಾರ್ ಮೀ ರೈಡ್ ಆರ್ ಡೈ ಇಸ್ ಮೈ ಕಾಲೇಜ್ ಸ್ಕೂಲ್ ಫ್ರೆಂಡ್ಸ್ ಆ್ಯಂಡ್ ಆ ಗ್ರೂಪ್. ಯಾ.